ನಮಸ್ಕಾರ. ಶಿರಡಿ, ನಾಶಿಕ್, ತ್ರಯಂಬಕೇಶ್ವರ, ಶನಿ ಶಿಂಗಣಾಪುರ 3 ದಿನಗಳ ಟೂರು ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಜರ್ನಿ ಆರಂಭವಾಗಿದ್ದು ವಿಜಯಪುರದಿಂದ ಪ್ರತಿ ಸೋಮವಾರ ರಾತ್ರಿ 11:15ಗೆ ನೇರವಾಗಿ ಶಿರಡಿಗೆ ಟ್ರೈನ್ ಇದೆ. ಆ ಟ್ರೈನ್ ಮೂಲಕ ನಾವು ನಮ್ಮ ಜರ್ನಿಯನ್ನು ಆರಂಭ ಮಾಡಿದ್ವಿ. ಸುಮಾರು 11:15ಗೆ ಟ್ರೈನ್ ಬಿಜಾಪುರದಿಂದ ಹೊರಡುತ್ತೆ. ಪ್ರತಿ ಸೋಮವಾರಕ್ಕೊಮ್ಮೆ ಮಾತ್ರ ಈ ಟ್ರೈನ್ ಇರೋದು. ಆ್ಯಂಡ್ ವಿಜಯಪುರ ನಿಲ್ದಾಣದಿಂದ ನಮ್ಮ ಜರ್ನಿ ಆರಂಭವಾಯಿತು. ಇಡೀ ರಾತ್ರಿ ಜರ್ನಿ ಇರುತ್ತೆ. ಏನಂದರೆ ಬೆಳಗ್ಗೆ 10:00ಗೆ ಈ ಟ್ರೈನ್ ನೇರವಾಗಿ ಶಿರಡಿಯ ರೈಲು ನಿಲ್ದಾಣಕ್ಕೆ ಬಂದು ತಲುಪಿತು. ಆ್ಯಂಡ್ ಅಲ್ಲಿಂದ ನಾವು ಆಟೋ ಮೂಲಕ ದೇವಸ್ಥಾನಕ್ಕೆ ಹೋದ್ವಿ. ಪರ್ ಪರ್ಸನ್ ಇಲ್ಲಿ 40 ರೂಪಾಯಿ ಚಾರ್ಜ್ ಮಾಡ್ತಾರೆ ಶಿರಡಿ ರೈಲ್ವೆ ಸ್ಟೇಷನ್ನಿಂದ ದೇವಸ್ಥಾನದವರೆಗೂ. ಅದಾದ ನಂತರ ನಿಮಗೆ ಅಲ್ಲಿ ಪ್ರಸಾದಾಲಯಕ್ಕೆ ಹಾಗೆ ರೂಮ್ಗಳಿಗೆ ಹೋಗೋದಕ್ಕೆ ಶಿರಡಿ ಟ್ರಸ್ಟ್ ವತಿಯಿಂದ ಫ್ರೀ ಬಸ್ ವ್ಯವಸ್ಥೆ ಇರುತ್ತೆ. ನಾವು ಬಸ್ ಮೂಲಕ ಪ್ರಸಾದಾಲಯಕ್ಕೆ ಹೋಗಿದ್ವಿ. ಶಿರಡಿಯ ಪ್ರಸಾದಾಲಯ ಏಷ್ಯಾದ ಅತಿ ದೊಡ್ಡ ಸೌರಶಕ್ತಿ ಚಾಲಿತ ಅಡುಗೆ ಮನೆ ಅಂತ ಕರೆಯಲಾಗುತ್ತೆ. ಶಿರಡಿಯ ಈ ಪ್ರಸಾದಾಲಯವು ತನ್ನ ಬೃಹತ್ ಗಾತ್ರ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಕ್ಕಾಗಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿನ ಇಡೀ ಅಡುಗೆ ವ್ಯವಸ್ಥೆಯು ಸೌರಶಕ್ತಿಯ ಮೇಲೆಯೇ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ಅಳವಡಿಸಲಾಗಿರುವ ದೈತ್ಯ ಸೋಲಾರ್ ಡಿಶ್ಗಳು ಸೂರ್ಯನ ಶಾಖದಿಂದ ಅತ್ಯಂತ ವೇಗವಾಗಿ ಹಬೆಯನ್ನು ಉತ್ಪತ್ತಿ ಮಾಡುತ್ತವೆ. ಇದೇ ಹಬೆಯ ಮೂಲಕ ಪ್ರತಿದಿನ ಇಲ್ಲಿ 100 ಕ್ವಿಂಟಾಲ್ ಅನ್ನ, ಸಾಂಬಾರ್ ಹಾಗೂ ವಿವಿಧ ರೀತಿಯ ಅಡುಗೆಯನ್ನು ಕಡಿಮೆ ಸಮಯದಲ್ಲಿ ಸಿದ್ಧಪಡಿಸಲಾಗುತ್ತೆ. ಇನ್ನು ಪ್ರತಿದಿನ ಲಕ್ಷಾಂತರ ಜನರಿಗೆ ಇಲ್ಲಿ ಊಟವನ್ನು ಹಾಕಲಾಗುತ್ತೆ. ಅಂದರೆ ಸಾಮಾನ್ಯ ದಿನಗಳಲ್ಲಿ ಇಲ್ಲಿ ಪ್ರತಿದಿನ ಸುಮಾರು 50,000 ರಿಂದ 60,000 ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರೆ, ಅದೇ ಹಬ್ಬದ ದಿನಗಳಲ್ಲಿ ಅಥವಾ ರಜಾ ದಿನಗಳಲ್ಲಿ, ಗುರುವಾರದಂತಹ ದಿನಗಳಲ್ಲಿ ಇಲ್ಲಿ ಲಕ್ಷಾಂತರ ಭಕ್ತರು, 1 ಲಕ್ಷಕ್ಕಿಂತ ಅಧಿಕ ಭಕ್ತರು ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗುತ್ತೆ. ಇಲ್ಲಿನ ಭವ್ಯವಾದ ಕಟ್ಟಡದ ಒಳಗೆ ಒಂದೇ ಬಾರಿಗೆ ಸುಮಾರು 5,500ಕ್ಕಿಂತಲೂ ಅಧಿಕ ಜನರು ಕುಳಿತು ಊಟ ಮಾಡುವಂತಹ ಆಸನದ ವ್ಯವಸ್ಥೆ ಕೂಡ ಈ ಒಂದು ಪ್ರಸಾದಾಲಯದಲ್ಲಿದೆ. ಇನ್ನು ನೆಲಮಹಡಿಯಲ್ಲಿ ಸಾಮಾನ್ಯ ಭೋಜನದ ವ್ಯವಸ್ಥೆ ಇದ್ದರೆ, ಮೊದಲನೇ ಮಹಡಿಯಲ್ಲಿ ಅತ್ಯಂತ ಕಡಿಮೆ ದರದ ವಿಶೇಷ ಪ್ರಸಾದದ ಅಂದರೆ VIP ಭೋಜನ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಇನ್ನು ಲಕ್ಷಾಂತರ ಜನರಿಗೆ ಅಡುಗೆ ಮಾಡಲಾಗ್ತಾ ಇದ್ರೂ ಕೂಡ ಇಲ್ಲಿನ ಸ್ವಚ್ಛತೆ ಮಾದರಿಯಾಗಿದೆ. ಯಾಕಂದರೆ ತರಕಾರಿ ತೊಳೆಯೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋ ತನಕ, ನೆಲ ಸ್ವಚ್ಛಗೊಳಿಸೋ ತನಕ ಎಲ್ಲದಕ್ಕೂ ಇಲ್ಲಿ ಅತ್ಯಾಧುನಿಕ ಸ್ವಯಂಚಾಲಿತ ಯಂತ್ರಗಳನ್ನು ಬಳಸಲಾಗುತ್ತೆ. ಇನ್ನು ಸಾಯಿಬಾಬಾ ಸಂಸ್ಥಾನದ ವತಿಯಿಂದ ಅತ್ಯಂತ ಸಬ್ಸಿಡಿ ದರದಲ್ಲಿ ಇಲ್ಲಿ ಟೀ, ಕಾಫಿ, ಹಾಲು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಸಾಯಿಬಾಬಾ ಅವರು ಶಿರಡಿಯಲ್ಲಿದ್ದ ಕಾಲದಲ್ಲಿ ತಾವೇ ಖುದ್ದಾಗಿ ಅವರ ಹಸ್ತದಿಂದ ದೊಡ್ಡ ಹಂಡೆಗಳಲ್ಲಿ ಅಡುಗೆ ಮಾಡಿ ಬಡವರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಂಚ್ತಾ ಇದ್ರು. ಯಾರು ಕೂಡ ಶಿರಡಿಯಿಂದ ಹಸಿದ ಹೊಟ್ಟೆಯಲ್ಲಿ ಹೋಗಬಾರದು ಅನ್ನೋದು ಸಾಯಿಬಾಬಾ ಅವರ ಕಟ್ಟುನಿಟ್ಟಿನ ಆಜ್ಞೆ ಆಗಿತ್ತು. ಅವರ ಅದೇ ತತ್ವವನ್ನು ಇವತ್ತಿಗೂ ಕೂಡ ಈ ಒಂದು ಶಿರಡಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಶಿರಡಿಗೆ ಹೋದಾಗ ಈ ಪ್ರಸಾದಾಲಯಕ್ಕೆ ನೀವು ಖಂಡಿತವಾಗಲೂ ಭೇಟಿ ನೀಡಿ ಅಲ್ಲಿನ ಶಿಸ್ತು ಮತ್ತು ಸಾಯಿ ಪ್ರಸಾದದ ಸವಿಯನ್ನು ಅನುಭವಿಸುವುದೇ ಒಂದು ಧನ್ಯತೆಯ ಭಾವವಾಗಿದೆ. ಇನ್ನು ಈ ಪ್ರಸಾದಾಲಯದ ಪಕ್ಕದಲ್ಲೇ ಒಂದು ಹಳೆಯ ಮ್ಯೂಸಿಯಂ ಇದೆ. ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡ್ಬೋದು. ಇಲ್ಲಿ ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಇದೆ. ಅಲ್ಲೂ ಕೂಡ ನೀವು ಭೇಟಿಯನ್ನು ನೀಡ್ಬೋದು. ಮ್ಯೂಸಿಯಂ ನೋಡಿದ ನಂತರ ನಾವು ಹೋಗಿದ್ದು ನಮ್ಮ ರೂಮ್ ಕಡೆಗೆ. ಸಾಯಿ ಆಶ್ರಮ್ ಭಕ್ತ ನಿವಾಸದಲ್ಲಿ ನಾವು ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ. ಆನ್ಲೈನ್ ಮೂಲಕ ರೂಮನ್ನು ಬುಕ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಆಫ್ಲೈನಲ್ಲಿ ಕೂಡ ನೀವು ಬುಕ್ಕನ್ನು ಮಾಡ್ಕೊಳ್ಬೋದು. ಬಟ್ ಏನಂದರೆ ರೂಮ್ ಅವೈಲೇಬಲ್ ಇದ್ದರೆ ಮಾತ್ರ ಇಲ್ಲಿ ಆಫ್ಲೈನಲ್ಲಿ ರೂಮ್ ಸಿಗುತ್ತೆ. ಇಲ್ಲಾಂದರೆ ನೀವು ಆನ್ಲೈನ್ ಮೂಲಕ ಮಾಡಬೇಕಾಗತ್ತೆ. ನಾವು ಕೂಡ ಆನ್ಲೈನ್ ಮೂಲಕ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಮಗೆ ರೂಮು 4 ಗಂಟೆಗೆ ಅಲಾಟ್ ಆಗಿತ್ತು. ಅದಕ್ಕೋಸ್ಕರ ನಾವು 4 ಗಂಟೆವರೆಗೂ ಇಲ್ಲೇ ವೇಟ್ ಮಾಡಿದ್ವಿ. ಇಲ್ಲಿ ಫ್ಯಾಮ್ಲಿ ಸಮೇತ ಬಂದರೆ ಖಂಡಿತವಾಗ್ಲೂ ತುಂಬಾ ಅನುಕೂಲ ಇದೆ. ಯಾಕಂದರೆ ಇಲ್ಲಿ ಆ ರೀತಿ ಮಕ್ಕಳಿಗೆ ಆಟ ಆಡೋದಕ್ಕೆ, ಕೂಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಆ್ಯಂಡ್ ಫ್ಯಾಮ್ಲಿ ಸಮೇತ 1-2 ದಿನ ಬಂದು ಇಲ್ಲಿ ಆರಾಮಾಗಿ ನೀವು ಇದ್ದು ಹೋಗ್ಬೋದು.
ನಮಗೆ ಫಸ್ಟ್ ಫ್ಲೋರ್ನಲ್ಲಿ ರೂಮ್ ಸಿಕ್ಕಿತ್ತು. ರೂಮ್ ತುಂಬಾ ಕ್ಲೀನ್ ಆಗಿದೆ, ನೋಡ್ಬೋದು ನೀವು. ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಅಟ್ಯಾಚ್ ಬಾತ್ರೂಮು, ವಾಶ್ರೂಮ್ ಎಲ್ಲ ಕೂಡ ನಿಮಗೆ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಡೇ ನಮ್ಮ ಜರ್ನಿ ಆರಂಭವಾಗಿದ್ದು ನಾಶಿಕ್ ಮತ್ತು ತ್ರಯಂಬಕೇಶ್ವರ ಕಡೆ. ಇಲ್ಲಿ ನಿಮಗೆ ಖಾಸಗಿ ಬಸ್ಗಳು ಸಿಗುತ್ತವೆ. ಪ್ರತಿ ವ್ಯಕ್ತಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ವಾಪಸ್ ಕರ್ಕೊಂಡು ಮತ್ತೆ ಶಿರಡಿಗೆ ಕರ್ಕೊಂಡು ಬಂದು ಬಿಡ್ತಾರೆ. ನಾವು ಫಸ್ಟ್ ನಾಶಿಕ್ನಲ್ಲಿ ಹೋಗಿದ್ದು ಈ ಒಂದು ಮುಕ್ತಿಧಾಮಕ್ಕೆ. ಇದನ್ನು ಮುಕ್ತಿಧಾಮ ಅಂತ ಕರೀತಾರೆ, ಯಾಕಂದರೆ ಇಲ್ಲಿ 12 ಜ್ಯೋತಿರ್ಲಿಂಗಗಳು ಒಂದೇ ಸ್ಥಳದಲ್ಲಿರೋದ್ರಿಂದ ಇದನ್ನು ನೋಡಿದರೆ ನೀವು 12 ಜ್ಯೋತಿರ್ಲಿಂಗ ನೋಡಿದಷ್ಟು ಸಮ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಮುಕ್ತಿಧಾಮ ಅಂತ ಕರೀತಾರೆ. ಮುಕ್ತಿಧಾಮದ ನಂತರ ನಾವು ಹೋಗಿದ್ದು ಈ ಒಂದು ತ್ರಿವೇಣಿ ಸಂಗಮಕ್ಕೆ. ಮಹಾರಾಷ್ಟ್ರದ ಪ್ರಮುಖ ನಗರಗಳಲ್ಲಿ ಒಂದಾಗಿರುವಂಥ ನಾಶಿಕ್ ನಗರ ಪೌರಾಣಿಕ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕವಾಗಿ ಅತ್ಯಂತ ಮಹತ್ವದ ಸ್ಥಳವಾಗಿದೆ. ರಾಮಾಯಣದ ಕಾಲದಲ್ಲಿ ಲಕ್ಷ್ಮಣನು ಶೂರ್ಪನಖಿಯ ಮೂಗನ್ನು ಕತ್ತರಿಸಿದ ಸ್ಥಳ ಇದೆ ಅಂತ ಹೇಳಲಾಗುತ್ತೆ. ಇದರಿಂದಾಗಿ ಈ ನಗರಕ್ಕೆ ನಾಶಿಕ್ ಅಂತ ಹೆಸರು ಬಂದಿದೆ. ಪ್ರಭು ಶ್ರೀರಾಮನು ತನ್ನ 14 ವರ್ಷಗಳ ವನವಾಸದ ಬಹುಪಾಲು ಸಮಯವನ್ನು ತನ್ನ ಪತ್ನಿ ಸೀತಾಮಾತೆ ಹಾಗೂ ಸಹೋದರ ಲಕ್ಷ್ಮಣನೊಂದಿಗೆ ಇಲ್ಲೇ ಕಳೆದಿದ್ರು ಅಂತ ನಂಬಲಾಗಿದೆ. ಮೌರ್ಯರು, ಶಾತವಾಹನರು, ಯಾದವರು ಹಾಗೂ ಮರಾಠ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿದ್ದ ಈ ನಗರ ಅತ್ಯಂತ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಸ್ವತಂತ್ರ ಹೋರಾಟಗಾರ ವೀರ ಸಾವರ್ಕರ್ ಅವರ ಜನ್ಮಭೂಮಿ ಕೂಡ ಇದೇ ಜಿಲ್ಲೆಯಲ್ಲಿದೆ. ಭಾರತದಲ್ಲಿ ಕುಂಭಮೇಳ ನಡೆಯುವ 4 ಪುಣ್ಯಕ್ಷೇತ್ರಗಳಲ್ಲಿ ನಾಶಿಕ್ ನಗರ ಕೂಡ ಒಂದು. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಜಗತ್ ಪ್ರಸಿದ್ಧವಾದ ಸಿಂಹಸ್ಥ ಕುಂಭಮೇಳ ನಡೆಯುತ್ತೆ. ಇನ್ನು ನಾಶಿಕ್ನ ಗೋದಾವರಿ ನದಿಯ ತಟದಲ್ಲಿರುವ ಪಂಚವಟಿ ಪ್ರದೇಶ ರಾಮಾಯಣದ ಪ್ರಮುಖ ಘಟ್ಟಗಳಿಗೆ ಸಾಕ್ಷಿಯಾಗಿದೆ. ಪಂಚವಟಿ ಅಂದರೆ 5 ಆಲದ ಮರಗಳು ಇರುವ ಜಾಗ ಅಂತ ಅರ್ಥ. ಈ ಪಂಚವಟಿಯ 5 ಪವಿತ್ರ ಆಲದ ಮರಗಳ ಹತ್ತಿರದಲ್ಲೇ ಸೀತಾ ಗುಹೆ ಇದೆ. ವನವಾಸದ ಸಮಯದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರು ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಸೀತಾದೇವಿಯ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ಗುಹೆಯಲ್ಲಿ ನೆಲೆಸ್ತಾ ಇದ್ದು ಎನ್ನಲಾಗಿದೆ. ಇದೇ ಜಾಗದಿಂದಲೇ ರಾವಣನು ಸೀತಾಮಾತೆಯನ್ನು ಅಪಹರಿಸಿದ್ದ ಅಂತ ನಂಬಿಕೆ ಕೂಡ ಇದೆ. ಈ ಗುಹೆಯು ಅತ್ಯಂತ ಕಿರಿದಾದ ಪ್ರವೇಶ ದ್ವಾರವನ್ನು ಹೊಂದಿರುವಂಥದ್ದು. ಭಕ್ತರು ಇಲ್ಲಿ ಬಾಗಿಕೊಂಡು ತೆವಳಿಕೊಂಡು ಒಳಗಡೆ ಹೋಗಬೇಕಾಗತ್ತೆ. ಗುಹೆ ಒಳಗೆ ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣರ ಪ್ರಾಚೀನ ಮೂರ್ತಿಗಳನ್ನು ನೀವು ಕಾಣಬಹುದು. ಅದರ ಜೊತೆಗೆ ಒಂದು ಸಣ್ಣ ಶಿವಲಿಂಗ ಕೂಡ ಇಲ್ಲಿದೆ. ಸೀತಾಮಾತೆಯು ಇಲ್ಲಿ ಶಿವನನ್ನು ಆರಾಧಿಸ್ತಾ ಇದ್ದು ಅಂತ ಹೇಳಲಾಗುತ್ತೆ.
ಇನ್ನು ಇಲ್ಲಿ ದಕ್ಷಿಣ ಗಂಗೆ ಅಂತಾನೆ ಕರೆಯಲ್ಪಡುವ ಪವಿತ್ರ ಗೋದಾವರಿ ನದಿ ಕೂಡ ಇದೆ. ಅದರ ಜೊತೆಗೆ ಅದರ ಉಪನದಿಗಳಾದ ಕಪಿಲಾ ಮತ್ತು ಅರುಣಾ ನದಿಗಳು ಇಲ್ಲಿ ಒಂದಾಗುತ್ತವೆ. ಅದಕ್ಕೋಸ್ಕರ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಕೆಲವು ನಂಬಿಕೆಗಳ ಪ್ರಕಾರ ಅರುಣಾ ನದಿಯು ಗುಪ್ತಗಾಮಿನಿಯಾಗಿ ಬಂದು ಇಲ್ಲಿ ಸೇರುತ್ತೆ. ಇನ್ನು ಈ ಒಂದು ಸಂಗಮ ಸ್ಥಾನವನ್ನು ಅತ್ಯಂತ ಪವಿತ್ರ ಅಂತಾನೆ ಪರಿಗಣಿಸಲಾಗುತ್ತೆ. ಇಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ, ಶ್ರದ್ಧಾ ಕರ್ಮಗಳನ್ನು ಮಾಡೋದ್ರಿಂದ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅನ್ನುವಂಥ ಬಲವಾದ ನಂಬಿಕೆ ಕೂಡ ಇದೆ. ಈ ಸಂಗಮದ ಸಮೀಪದಲ್ಲಿ ಪ್ರಸಿದ್ಧ ರಾಮಕುಂಡ ಕೂಡ ಇದೆ. ಶ್ರೀರಾಮನು ತನ್ನ ತಂದೆ ದಶರಥ ಮಹಾರಾಜನ ಚಿತಾಭಸ್ಮವನ್ನು ಮತ್ತು ಶ್ರದ್ಧಾ ಕಾರ್ಯವನ್ನು ಇಲ್ಲೇ ನೆರವೇರಿಸಿದ್ರು ಅಂತ ಪುರಾಣಗಳು ಹೇಳುತ್ತವೆ. ಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಮತ್ತು ಸಾಧು ಸಂತರು ಇದೇ ಸಂಗಮ ಒಂದು ಸ್ಥಾನದಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ನಾಶಿಕ್ ಮತ್ತು ಪಂಚವಟಿ ಭರತಖಂಡದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಶ್ರೇಷ್ಠ ಸಂಕೇತಗಳಾಗಿವೆ. ತ್ರಿವೇಣಿ ಸಂಗಮದ ಹತ್ತಿರದಲ್ಲಿ ನಿಮಗೆ ಇಲ್ಲಿ ಅರ್ಧನಾರೀಶ್ವರ ಟೆಂಪಲ್ ಸಿಗುತ್ತೆ. ಇಲ್ಲಿ ಕೂಡ ಭೇಟಿಯನ್ನು ನೀಡಿ ಒಳಗಡೆ ಅರ್ಧನಾರೀಶ್ವರರ ಮೂರ್ತಿ ನೋಡ್ಬೋದು ನೀವು ದೃಶ್ಯದಲ್ಲಿ. ಈ ಟೆಂಪಲ್ಗೆ ಭೇಟಿ ನೀಡಿ ಅದಾದ ನಂತರ ಅದರ ಪಕ್ಕದಲ್ಲಿ ಬೆಟ್ಟದ ಮೇಲೆ ಇರುವಂತಹ ಕಪಿಲೇಶ್ವರ ದೇವಸ್ಥಾನಕ್ಕೂ ಕೂಡ ನೀವು ಹೋಗ್ಬೋದು. ಅದಾದ ನಂತರ ನಾವು ಹೋಗಿದ್ದು ನಾಶಿಕ್ ನಗರದ ಪ್ರಮುಖ ಪಂಚವಟಿ ಸಮೀಪದಲ್ಲಿರುವಂತಹ ಕಾಲಾರಾಮ್ ಮಂದಿರದ ಕಡೆಗೆ. ಇದು ನೋಡಿ ಕಾಲಾರಾಮ್ ಮಂದಿರ, ಪಂಚವಟಿ ಸಮೀಪದಲ್ಲಿರುವಂತಹ ಒಂದು ಪ್ರಸಿದ್ಧವಾದ ಮಂದಿರ. ಇದು ತುಂಬಾ ವಿಶಾಲವಾಗಿರುವಂತಹ ಆವರಣ ಇರುವಂಥದ್ದು. ಕಲ್ಲಿನ ಕೆತ್ತನೆಗಳು, ಇಲ್ಲಿನ ಸಭಾ ಮಂಟಪ ಎಲ್ಲವೂ ಕೂಡ ತುಂಬಾ ಸುಂದರವಾಗಿದೆ. ಖಂಡಿತವಾಗಲೂ ನೀವು ನಾಶಿಕ್ಗೆ ಹೋದಾಗ ಈ ಒಂದು ಕಾಲಾರಾಮ್ ಮಂದಿರಕ್ಕೆ ತಪ್ಪದೆ ಭೇಟಿಯನ್ನು ಮಾಡಿ. ನಾಶಿಕ್ ನಗರವನ್ನು ನೋಡಿಕೊಂಡು ನಾವು ಹೊರಟಿದ್ದು ತ್ರಯಂಬಕೇಶ್ವರ ಕಡೆಗೆ. ನಾಶಿಕ್ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿ ಈ ಒಂದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಇದೆ. ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯ ನಿಜಕ್ಕೂ ಕೂಡ ಅದ್ಭುತವಾಗಿರುವಂಥದ್ದು. ಸುತ್ತ ಬೆಟ್ಟಗಳಿದೆ. ಆ್ಯಂಡ್ ಇನ್ನೊಂದು ಏನು ಬಂದರೆ ಗೋದಾವರಿ ನದಿಯ ಉಗಮ ಸ್ಥಾನ ಕೂಡ ಇದೇ ಸ್ಥಳದಲ್ಲಿರುವಂಥದ್ದು. ಜೊತೆಗೆ ಪ್ರಸಿದ್ಧವಾದ ಹರಿಹರ ಪೋರ್ಟ್ ಕೂಡ ಇದೇ ಒಂದು ಸ್ಥಳದಲ್ಲಿರುವಂಥದ್ದು. ತ್ರಯಂಬಕೇಶ್ವರದ ಪಾರ್ಕಿಂಗ್ ಪ್ಲೇಸು. ಇಲ್ಲಿಂದ ದೇವಸ್ಥಾನ 1 ಕಿಲೋಮೀಟರ್ ಇದೆ. ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಲ್ಲಿ ಡೈರೆಕ್ಟ್ ಅಂದರೆ ಪೇಯ್ಡ್ ದರ್ಶನ ಇದೆ. ಅಂದರೆ 200 ರೂಪಾಯಿಗೆ ಟಿಕೆಟ್ ಸಿಗುತ್ತೆ. ಆ 200 ರೂಪಾಯಿ ಟಿಕೆಟ್ ತಗೊಂಡು ನೀವು ದರ್ಶನಕ್ಕೆ ಹೋದರೆ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ದರ್ಶನ ಆಗುತ್ತೆ. ಇಲ್ಲ ಅಂದರೆ ನೀವು ಫ್ರೀ ದರ್ಶನಕ್ಕೆ ಕೂಡ ಹೋಗ್ಬೋದು. ಫ್ರೀ ದರ್ಶನಕ್ಕೆ ಹೋದರೆ ಮಿನಿಮಮ್ 3 ರಿಂದ 4 ಗಂಟೆ ಸಮಯ ಬೇಕಾಗುತ್ತೆ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ. ಯಾಕಂದರೆ ನೀವು ಟಿಕೆಟನ್ನು ಇಲ್ಲೇ ಪಾರ್ಕಿಂಗ್ನಲ್ಲೇ ನೀವು ಟಿಕೆಟ್ ಸಿಗುತ್ತೆ. ಅಲ್ಲಿ ಟಿಕೆಟನ್ನು ತಗೊಂಡು ನೀವು ಪೇಯ್ಡ್ ದರ್ಶನಕ್ಕೆ ಹೋಗ್ಬೋದು. ಮಹಾರಾಷ್ಟ್ರದ ನಾಶಿಕ್ ಜಿಲ್ಲೆಯ ಹತ್ತಿರವಿರುವಂತಹ ತ್ರಯಂಬಕೇಶ್ವರ ಭಾರತದ ಅತ್ಯಂತ ಪವಿತ್ರ ಹಾಗೂ ಪ್ರಾಚೀನ ಶೈವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿದ್ದು, ದಕ್ಷಿಣ ಭಾರತದ ಜೀವನದಿ ಎನಿಸಿಕೊಂಡಿರುವ ಗೋದಾವರಿ ನದಿಯ ಉಗಮ ಸ್ಥಾನವೂ ಇದಾಗಿದೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮತ್ತು ಅಲ್ಲಿನ ದೇವಸ್ಥಾನದ ಬಗ್ಗೆ ನೋಡ್ತಾ ಹೋದರೆ, ಸಾಮಾನ್ಯವಾಗಿ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಜ್ಯೋತಿರ್ಲಿಂಗಗಳಲ್ಲಿ ಕೇವಲ ಶಿವನ ಆರಾಧನೆ ಇರುತ್ತೆ. ಆದರೆ ಈ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಅತ್ಯಂತ ವಿಶಿಷ್ಟ ಮತ್ತು ಅದ್ಭುತ ಲಕ್ಷಣ ಏನಂದರೆ,
ಇಲ್ಲಿನ ಲಿಂಗ ಮೇಲ್ಮುಖವಾಗಿರದೆ ನೆಲದ ಮಟ್ಟದಲ್ಲಿ ಒಂದು ಸಣ್ಣ ಗುಳಿಯ ರೂಪದಲ್ಲಿದೆ. ಈ ಗುಳಿಯ ಒಳಗಡೆ 3 ಸಣ್ಣ ಲಿಂಗಗಳಿವೆ. ಅಂದರೆ ಹೆಬ್ಬರಳಿನ ಗಾತ್ರದ 3 ಸ್ವಯಂಭೂ ಲಿಂಗಗಳು ಇಲ್ಲಿದೆ. ಈ 3 ಲಿಂಗಗಳು ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಪಾಲಕ ವಿಷ್ಣು ಮತ್ತು ಲಯಕಾರಕ ಮಹೇಶ್ವರರನ್ನ ಪ್ರತಿನಿಧಿಸುತ್ತೆ. ಹೀಗಾಗಿ ಇದನ್ನು ತ್ರಿಮೂರ್ತಿ ಜ್ಯೋತಿರ್ಲಿಂಗ ಅಂತ ಕೂಡ ಕರೀತಾರೆ. ಇಲ್ಲಿ ಇನ್ನೊಂದು ಕಣ್ಣಿಗೆ ಕಾಣದ ಪವಾಡ ಏನಂದರೆ, ಈ 3 ಲಿಂಗಗಳ ಮೇಲ್ಭಾಗದಿಂದ ನಿರಂತರವಾಗಿ ಪವಿತ್ರ ಜಲವು ಚಿಮ್ಮುತ್ತಾ ಇರುತ್ತೆ. ಅಂದರೆ ಇದು ಗೋದಾವರಿ ನದಿಯ ರಹಸ್ಯ ಧಾರೆ ಅಂತ ಹೇಳಲಾಗುತ್ತೆ. ಇನ್ನು ಪುರಾಣಗಳ ಪ್ರಕಾರ ಈ ಒಂದು ಭಾಗದಲ್ಲಿ ಒಮ್ಮೆ ಭೀಕರ ಬರಗಾಲ ಬಂದಂಥ ಸಂದರ್ಭದಲ್ಲಿ ಗೌತಮ ಮಹರ್ಷಿಗಳು ಹಾಗೂ ಅವರ ಪತ್ನಿ ಅಹಲ್ಯಾದೇವಿಯವರು ಇಲ್ಲೇ ವಾಸವಾಗಿದ್ದರು. ಗೌತಮ ಮುನಿಗಳ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಅವರ ಕೋರಿಕೆಯಂತೆ ಬರಗಾಲ ನೀಗಿಸೋದಕ್ಕೆ ತನ್ನ ಜಡೆಯಿಂದ ಗೋದಾವರಿ ನದಿಯನ್ನು ಭೂಮಿಗೆ ತಂದನು ಅಂತ ಹೇಳಲಾಗುತ್ತೆ. ಗೋದಾವರಿ ನದಿಯು ಭೂಮಿಗೆ ಇಳಿದ ನಂತರ ಗೌತಮ ಮಹರ್ಷಿಗಳು ಹಾಗೂ ಇತರ ದೇವತೆಗಳು ಶಿವನನ್ನ ಇಲ್ಲೇ ನೆಲೆಸಬೇಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಅವರ ಭಕ್ತಿಗೆ ಮೆಚ್ಚಿ ಶಿವನು ಬ್ರಹ್ಮ ಹಾಗೂ ವಿಷ್ಣುವಿನೊಂದಿಗೆ ಜ್ಯೋತಿರ್ಲಿಂಗ ರೂಪದಲ್ಲಿ ಇಲ್ಲಿ ಬಂದು ನೆಲೆಸ್ತಾನೆ ಅಂತ ಹೇಳಲಾಗುತ್ತೆ. ಗೋದಾವರಿ ನದಿಯು ಇಲ್ಲಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮಿಸುವುದರಿಂದ ಇದನ್ನು ಗಂಗಾದ್ವಾರ ಅಂತ ಕೂಡ ಕರೀತಾರೆ. ಇನ್ನು ಈ ದೇವಸ್ಥಾನವನ್ನು ಯಾರು ನಿರ್ಮಿಸಿದ್ರು ಅನ್ನೋದನ್ನು ನೋಡ್ತಾ ಹೋದಾಗ, ಪ್ರಸ್ತುತ ನಾವಿಲ್ಲಿ ಕಾಣುವಂತಹ ಭವ್ಯವಾದ ದೇವಸ್ಥಾನವು ಸುಮಾರು 18ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ಪೇಶ್ವೆ ಬಾಲಾಜಿ ಬಾಜಿರಾವ್ ಅವರು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಇಡೀ ದೇವಸ್ಥಾನವನ್ನು ಕಡುಗಪ್ಪು ಬಸ್ಟಾಲ್ ಶಿಲೆಯಿಂದ ನಿರ್ಮಿಸಲಾಗಿದೆ. ಇದು ಅತ್ಯಂತ ಸುಂದರವಾದ ಕೆತ್ತನೆಗಳನ್ನು ಹೊಂದಿದ್ದು ಜಗತ್ತಿನ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಗೆ ಸಾಕ್ಷಿಯಾಗಿದೆ. ದೇವಸ್ಥಾನದ ಸುತ್ತಲೂ ಬಲಿಷ್ಠವಾದ ಕಲ್ಲಿನ ಕೋಟೆಯಂತಹ ಗೋಡೆಗಳಿವೆ. ಇನ್ನು ಈ ದೇವಸ್ಥಾನದ ಗೋಪುರವು ಅತ್ಯಂತ ಎತ್ತರವಾಗಿದ್ದು ನಕ್ಷತ್ರಾಕಾರದ ತಳಹದಿಯ ಮೇಲೆ ನಿರ್ಮಾಣವಾಗಿದೆ. ಒಳಗೆ ವಿಶಾಲವಾದ ಸಭಾಮಂಟಪವಿದ್ದು ಕಂಬಗಳ ಮೇಲೆ ದೇವತೆಗಳ ಸುಂದರ ಶಿಲ್ಪಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇನ್ನು ಈ ತ್ರಿಮೂರ್ತಿ ಲಿಂಗಗಳ ಕ್ಷೀಣಿಸುವಿಕೆಯನ್ನು ತಡೆಯೋದಕ್ಕೆ ಲಿಂಗಗಳ ಮೇಲೆ ಯಾವಾಗಲೂ ಒಂದು ಬೆಳ್ಳಿಯ ಮುಚ್ಚಳವನ್ನು ಇಡಲಾಗುತ್ತೆ. ಅಂದರೆ ಪ್ರತಿ ಸೋಮವಾರ ಸಾಯಂಕಾಲ 4ರಿಂದ 5 ಗಂಟೆವರೆಗೂ ಬಾಬಾ ಸಾಹೇಬ್ ಪೇಶ್ವೆ ಅವರು ನೀಡಿದ ಪಾಂಡವರ ಕಾಲದ್ದು ಎನ್ನಲಾದ ಅತ್ಯಮೂಲ್ಯವಾದ ವಜ್ರ ವೈಢೂರ್ಯಗಳು ಮತ್ತು ರತ್ನಗಳು ಕೆತ್ತಿದ ಬಂಗಾರದ ಮುಕುಟವನ್ನು ಈ ಜ್ಯೋತಿರ್ಲಿಂಗಕ್ಕೆ ತೊಡಿಸಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ. ಇದನ್ನು ನೋಡೋದಕ್ಕೆ ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ. ಇನ್ನು ತ್ರಯಂಬಕೇಶ್ವರವನ್ನು ಸುದರ್ಶನ ಕ್ಷೇತ್ರ ಕೂಡ ಅಂತ ಕರೀತಾರೆ. ಇಲ್ಲಿ ಜನ್ಮದೋಷ ನಿವಾರಣೆಗಾಗಿ ಮಾಡುವಂಥ ಕಾಳಸರ್ಪ ದೋಷ ನಿವಾರಣಾ ಪೂಜೆ, ನಾರಾಯಣ ನಾಗಬಲಿ ಪೂಜೆ ಮತ್ತು ತ್ರಿಪಿಂಡಿ ಶ್ರಾದ್ದಗಳು ಜಗತ್ ಪ್ರಸಿದ್ಧವಾಗಿವೆ. ಭಾರತದ ಬೇರೆಲ್ಲೂ ಇಲ್ಲದ ತಾಂತ್ರಿಕ ಹಾಗೂ ವೈದಿಕ ಶಕ್ತಿಯುಳ್ಳ ಪೂಜೆಗಳು ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತೆ. ಇನ್ನು ಶಿವರಾತ್ರಿಯ ದಿನ ಶ್ರಾವಣ ಮಾಸದ ಸೋಮವಾರಗಳಂದು ಇಲ್ಲಿನ ಪವಿತ್ರ ಬ್ರಹ್ಮಗಿರಿ ಬೆಟ್ಟಕ್ಕೆ ಭಕ್ತರು ಪ್ರದಕ್ಷಿಣೆ ಕೂಡ ಹಾಕ್ತಾರೆ. ನಾಶಿಕ್ನಿಂದ ಕೇವಲ 28 ಕಿಲೋಮೀಟರ್ ದೂರದಲ್ಲಿರುವ ತ್ರಯಂಬಕೇಶ್ವರವು ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮದ ಅದ್ಭುತ ಸಮ್ಮಿಲನವಾಗಿದೆ.
ತ್ರಯಂಬಕೇಶ್ವರ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಶನಿ ಶಿಂಗಣಾಪುರದ ಕಡೆಗೆ. ಮಹಾರಾಷ್ಟ್ರದ ಅಹಮದ್ನಗರ ಜಿಲ್ಲೆಯ ನೆವಾಸ ತಾಲೂಕಿನಲ್ಲಿರುವ ಶನಿ ಶಿಂಗಣಾಪುರ ಜಗತ್ತಿನಾದ್ಯಂತ ಅತ್ಯಂತ ಪ್ರಸಿದ್ಧ ಹಾಗೂ ವಿಶಿಷ್ಟವಾದ ಶನಿದೇವರ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿನ ಪವಾಡ ಸದೃಶ ಆಚರಣೆಗಳು ಮತ್ತು ನಂಬಿಕೆಗಳು ಪ್ರತಿಯೊಬ್ಬರನ್ನ ಬೆರಗುಗೊಳಿಸ್ತವೆ. ಈ ಒಂದು ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಶನಿ ಶಿಂಗಣಾಪುರದ ಅತ್ಯಂತ ಆಶ್ಚರ್ಯಕರ ಸಂಗತಿ ಏನಂದರೆ, ಇಡೀ ಗ್ರಾಮದಲ್ಲಿರುವ ಯಾವುದೇ ಮನೆ, ಅಂಗಡಿ, ಬ್ಯಾಂಕ್ ಅಥವಾ ಸರ್ಕಾರಿ ಕಚೇರಿಗಳಿಗೆ ಬಾಗಿಲುಗಳಾಗಲಿ ಅಥವಾ ಬೀಗಗಳಾಗಲಿ ಇಲ್ಲ. ಇಲ್ಲಿನ ಜನರು ಕೇವಲ ಪರದೆಗಳನ್ನು ಮಾತ್ರ ಬಳಸ್ತಾರೆ. ಗ್ರಾಮದಲ್ಲಿ ಕಳ್ಳತನ ಅನ್ನೋದು ನಡೆಯೋದೇ ಇಲ್ಲ ಅನ್ನುವಂಥ ಬಲವಾದ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಯಾರಾದರೂ ಕಳ್ಳತನ ಮಾಡಲು ಪ್ರಯತ್ನ ಪಟ್ಟರೆ ಶನಿದೇವನು ಅವರಿಗೆ ಕುರುಡುತನ ಅಥವಾ ಮಾನಸಿಕ ಅಸ್ವಸ್ಥತೆ, ಹಾಗೆ ತಕ್ಷಣವೇ ಶನಿ ದೋಷದ ಭೀಕರ ಶಿಕ್ಷೆ ನೀಡ್ತಾನೆ ಅನ್ನುವಂಥ ಭಯ, ಭಕ್ತಿ ಇವತ್ತಿಗೂ ಕೂಡ ಜನರಲ್ಲಿದೆ. ಇಲ್ಲಿರುವ ಕಮರ್ಷಿಯಲ್ ಬ್ಯಾಂಕ್ UCO ಬ್ಯಾಂಕ್ ಕೂಡ ಭಾರತದಲ್ಲೇ ಮೊದಲ ಬಾರಿಗೆ ಬೀಗವಿಲ್ಲದ ಲಾಕ್ಲೆಸ್ ಶಾಖೆಯನ್ನು ಇಲ್ಲೇ ತೆರೆದಿದೆ ಎನ್ನಲಾಗಿದೆ. ಇನ್ನು ದೇವಸ್ಥಾನವಿಲ್ಲದ ದೇವರು ಅಂದರೆ ಇಲ್ಲಿ ಯಾವುದೇ ಗೋಪುರ ಅಥವಾ ಗರ್ಭಗುಡಿಯುಳ್ಳ ಸಾಂಪ್ರದಾಯಿಕ ದೇವಸ್ಥಾನವಿಲ್ಲ. ಬದಲಿಗೆ ವಿಶಾಲವಾದ ತೆರೆದ ಅಂಗಳದಲ್ಲಿ 5 ಅಡಿ ಎತ್ತರದಂಥ ಕಡುಗಪ್ಪು ಕಲ್ಲಿನ ಸ್ವಯಂಭೂ ಮೂರ್ತಿ ಇದೆ. ಇದನ್ನೇ ಶನಿ ದೇವರ ರೂಪದಲ್ಲಿ ಇಲ್ಲಿ ಆರಾಧಿಸಲಾಗುತ್ತೆ. ಇನ್ನು ನೂರಾರು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಭೀಕರ ಪ್ರವಾಹ ಬಂದಾಗ ಈ ಕಪ್ಪು ಶಿಲೆಯು ನದಿಯಲ್ಲಿ ತೇಲಿ ಬಂದು ಇಲ್ಲಿನ ಮರವೊಂದರ ಕೊಂಬೆಗೆ ಸಿಲುಕಿಕೊಂಡಿತ್ತು ಎನ್ನಲಾಗಿದೆ. ಗ್ರಾಮದ ಕುರುಬ ಸಮುದಾಯದ ಹುಡುಗರು ಅದನ್ನು ಕೋಲಿನಿಂದ ಮುಟ್ಟಿದಾಗ ಕಲ್ಲಿನಿಂದ ರಕ್ತ ಬರಲು ಆರಂಭಿಸುತ್ತೆ. ಅದೇ ರಾತ್ರಿ ಕುರುಬ ಸಮಾಜದ ಯುವಕರೊಬ್ಬರ ಕನಸಿನಲ್ಲಿ ಬಂದು, ಶನಿದೇವರು, ನಾನು ಸ್ವಯಂಭೂವಾಗಿ ಬಂದಿದ್ದೇನೆ, ನನಗೆ ಯಾವುದೇ ಮೇಲ್ಛಾವಣಿ ನಿರ್ಮಿಸಬೇಡಿ, ನಾನು ಪ್ರಕೃತಿಯ ಮುಕ್ತ ಆಕಾಶದಡಿಯಲ್ಲೇ ಇರಲು ಇಚ್ಛಿಸ್ತೇನೆ ಅಂತ ಹೇಳ್ತಾರೆ. ಆವತ್ತಿನಿಂದ ಈ ಶಿಲೆಯನ್ನು ಹಾಗೆ ಇಲ್ಲಿ ಪೂಜಿಸಲಾಗ್ತಾ ಇದೆ. ಶನಿ ಶಿಂಗಣಾಪುರದಲ್ಲಿ ಶನಿದೇವನಿಗೆ ಪ್ರಮುಖವಾಗಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆ ಎಣ್ಣೆಯಿಂದ ನಿರಂತರವಾಗಿ ಅಭಿಷೇಕವನ್ನು ಅಂದರೆ ತೈಲಾಭಿಷೇಕವನ್ನು ಮಾಡಲಾಗುತ್ತೆ. ಇದು ಶನಿ ದೋಷ ಸಾಡೆ ಸಾತಿ ಅಂದರೆ ನಿವಾರಣೆಗೆ ಅತ್ಯಂತ ಪ್ರಶಸ್ತ ಅಂತ ಹೇಳಲಾಗುತ್ತೆ. ಇಲ್ಲಿ ಭಕ್ತರ ನೇರವಾಗಿ ಪೂಜಾ ವೇದಿಕೆಯ ಬಳಿ ಹೋಗಿ ದೇವರಿಗೆ ಎಣ್ಣೆಯನ್ನು ಅರ್ಪಿಸಬಹುದಾಗಿದೆ. ಶನಿ ಜಯಂತಿ ಅಥವಾ ಶನಿ ಅಮಾವಾಸ್ಯೆ, ಶನಿವಾರದಂದು ಬರುವ ಅಮಾವಾಸ್ಯೆ ದಿನ ಇಲ್ಲಿ ಶನಿ ಜಯಂತಿಯಂದು ಇಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ಆವತ್ತು ದೇವರಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಇನ್ನು ಈ ಹಿಂದೆ ಮಹಿಳೆಯರಿಗೆ ಪೂಜಾ ವೇದಿಕೆ ಮೇಲೆ ಹೋಗಲು ನಿರ್ಬಂಧ ಹೇರಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಈ ಸುದೀರ್ಘ ಹೋರಾಟಗಳ ಬಳಿಕ ಈಗ ಮಹಿಳೆಯರಿಗೂ ಕೂಡ ಈ ವೇದಿಕೆ ಮೇಲೆ ಹೋಗಿ ದರ್ಶನ ಪಡೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶಿರಡಿಯಿಂದ ಕೇವಲ 70 ಕಿಲೋಮೀಟರ್ ಹಾಗೂ ನಾಶಿಕ್ನಿಂದ ಸುಮಾರು 170 ಕಿಲೋಮೀಟರ್ ದೂರದಲ್ಲಿರುವ ಶನಿ ಶಿಂಗಣಾಪುರವು ಮನುಷ್ಯನಿಗೆ ಪ್ರಾಮಾಣಿಕತೆ ಮತ್ತು ದೈವ ಭಕ್ತಿಯ ಪಾಠ ಕಲಿಸುವ ಭಾರತದ ಒಂದು ಅಪರೂಪದ ಅದ್ಭುತ ಪವಿತ್ರ ಕ್ಷೇತ್ರವಾಗಿದೆ.